ನನಗೆ ಈ ಕಾರ್ಯಕ್ರಮದ ಅರಿವು ಇದೆ. ಶಿಷ್ಟಾಚಾರ ಪ್ರಕಾರ ಎರಡು ಮಾತನಾಡ್ತೇನೆ. ಜನಚೈತನ್ಯ ಫೌಂಡೇಶನ್ ತುಂಬ ವರ್ಷಗಳಿಂದ ಅದರ ಸಂಸ್ಥಾಪಕರು ಆರ್ ಲಕ್ಷ್ಮಣ್ ಅವರು, ನ್ಯಾಯವಾದಿಗಳು, ಒಳ್ಳೆಯ ಕಾನೂನು ವಿಭಾಗದಲ್ಲಿ ಅಂಕಣವನ್ನು ಬರೆಯುವುದರ ಮೂಲಕ ಒಂದು ದಾಖಲೆ ಮಾಡಿದ್ದಾರೆ, ಚಪ್ಪಾಳೆ ಹೊಡೆಯುವುದು. ಜೊತೆಯಲ್ಲಿ ಇಂತಹ ಸಂಗೀತ ಕಾರ್ಯಕ್ರಮದಲ್ಲೂ ಭಾಗಿಯಾಗುವುದರ ಮೂಲಕ ಜನರ ಮನಸ್ಸನ್ನು ರಂಜಿಸಿ ಅವರ ಸ್ವಾಸ್ಥ್ಯವನ್ನು ಕಾಪಾಡುವಲ್ಲಿ ಮಹತ್ತರ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಎರಡು ವಿಷಯಗಳನ್ನು ಇಲ್ಲಿ ನಾನು ಪ್ರಸ್ತಾಪ ಮಾಡ್ತೇನೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಯಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕರ್ನಾಟಕ ಸುಗಮ ಸಂಗೀತ ಪರಿಷತ್ತಿನ ಅಧ್ಯಕ್ಷರಾದಂಥ ಡಾಕ್ಟರ್ ನಾಗರಾಜ್ ವಿ ಬೈಲಿ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಇಂಥ ಕಾರ್ಯಕ್ರಮಗಳಿಗೆ ಬಹುಶಃ ನಾನು ಕಂಡ ಹಾಗೆ ಈ ಒಂದು ಕರ್ನಾಟಕ ಸುಗಮ ಸಂಗೀತ ಪರಿಷತ್ತು 25 ವರ್ಷಗಳ ಹಿಂದೆ ಇತ್ತೇನೋ ಅನ್ನೋ ರೀತಿಯಲ್ಲಿ ದಾಖಲೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ. ಅದನ್ನು ನಾನು ಮುಖಸ್ತುತಿ ಮಾಡಲಿಕ್ಕೆ ಹೇಳ್ತಾ ಇಲ್ಲ. ಅವರು ಮೂಲತಃ ಇಂಜಿನಿಯರ್, ಕಟ್ಟಡ ಕಟ್ಟುವಂಥವ್ರು. ಆದರೆ ಮನುಷ್ಯರ ಭಾವನೆಗಳನ್ನು ಸಮತೋಲನ ಮಾಡಿ ಅಲ್ಲಿ ಕಟ್ಟುವಂಥ ಕೆಲಸವನ್ನು ಕಾಯಕವನ್ನು ಮಾಡ್ತಾ ಇದ್ದಾರೆ. ಹಾಗೆ UN ಮಲ್ಲಿಕಾರ್ಜುನ ಸ್ವಾಮಿ ಅವರು ಈ ನಾಡು ಕಂಡಂಥ ಅಪರೂಪದ ಒಬ್ಬ ಅಧಿಕಾರಿ. ಅವರು ನಿವೃತ್ತಿ ಆಗಿದ್ದಾರೆ, ಅವರು ಖುಷಿಯಲ್ಲಿದ್ದಾರೆ. ನಮಗೆ ಸ್ವಲ್ಪ ಸಂಕಟ. ಇಂಥ ಅಧಿಕಾರಿಗಳನ್ನ ನಾವು ಈ ರಾಜ್ಯದಲ್ಲಿ ಹುಡುಕಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಹಂಚಿಕುಪ್ಪು ಪ್ರಸನ್ನ ಕುಮಾರ್ ಅವರು ತುರ್ತು ಕಾರ್ಯ. ಅವರು ಈಗ ರಾತ್ರಿ 12 ಗಂಟೆಗೆ ಒಂದು ಹೆರಿಗೆ ಮಾಡಬೇಕು. ನಿತ್ಯ ನಿರಂತರ ಹೆರಿಗೆ 12 ಗಂಟೆಗೆ. 4 ಗಂಟೆಗೆ ಮಗುವನ್ನು ಡೆಲಿವರಿ ಮಾಡಬೇಕು ನಿಮ್ಮೆಲ್ಲರಿಗೆ. ಅದು ಆ ಕಾಯಕವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಹಾಗೆ ನಿತ್ಯಾನಂದ ಕಾಮತ್ ಅವರು ಮತ್ತು ಸೋದರಿ ಶ್ರೀಲತಾ ಮನೋಹರವರಿಗೆ ಅಭಿನಂದಿಸುವ ಒಂದು ಹೊಸ ಆಲೋಚನೆಯನ್ನು ಗೆಳೆಯ ಲಕ್ಷ್ಮಣ್ ಅವರು ಹಮ್ಮಿಕೊಂಡಿದ್ದಾರೆ. ನಿಜವಾಗ್ಲೂ ಇದು ಪ್ರಯೋಗ ಅಲ್ಲ, ಅಗತ್ಯವಾಗಿ ಆಗಬೇಕಾದಂಥ ಮತ್ತು ಇಂಥ ವಿಶೇಷವಾಗಿ ತಮ್ಮ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವರಿಗೆ ಒಂದು ಪ್ರೋತ್ಸಾಹ ಮಾಡುವಂಥ ಕೆಲಸ ಇದನ್ನು ಮಾಡ್ತಾ ಇದ್ದಾರೆ. ನೋಡಿ, ನಿತ್ಯಾನಂದ್ ಅವರ ಜೊತೆಯಲ್ಲಿ ಕವಿತಾ ಕಾಮತ್ ಅವರಿದ್ದಾರೆ, ಶ್ರೀಲತಾ ಅವರ ಮನೋಹರ್ ಜೊತೆಯಲ್ಲಿ ಮನೋಹರ್ ಇದ್ದಾರೆ. ನೋಡಿ, ಒಂದು ಎರಡೂ ವೈಪರೀತ್ಯಗಳು. ಹಾಗಾಗಿ ಅವರು ಇವರ ಹಾಡಿಗೆ ಧ್ವನಿ ಅಲ್ಲ, ತಬಲದ ಮೂಲಕ ಅದು ಧ್ವನಿಯೇ. ತಮ್ಮ ಬೆರಳಿನ ಮೂಲಕ ಆ ಗಾಯನಕ್ಕೆ ಧ್ವನಿ ಆಗುವಂಥ ಕೆಲಸವನ್ನು ಕಾಮತ್ ಅವರು ಮಾಡ್ತಾ ಇದ್ದಾರೆ. ಆ ಬೆರಳಿನ ಧ್ವನಿಗೆ ಇವರು ಧ್ವನಿ ಕೊಡುವಂಥ ಕೆಲಸವನ್ನು ಸೋದರಿ ಲತಾ ಮನೋಹರ್ ಮಾಡ್ತಾ ಇದ್ದಾರೆ. ಇಬ್ಬರನ್ನ ಗೌರವಿಸುವಂಥ ಕೆಲಸ ನಡೆದಿದೆ. ಇದು ಒಳ್ಳೆಯ ಕೆಲಸ. ಈ ಸಂದರ್ಭದಲ್ಲಿ ಎರಡು ಮಾತಾಡಿ ನಾನು ಮಾತು ಮುಗಿಸ್ತೇನೆ. ಈ ಸಂದರ್ಭದಲ್ಲಿ ಜಾನಕಮ್ಮನವರ ಗೀತ ನಮನ, ಇದು ಸ್ವಲ್ಪ ಕಷ್ಟಾಗ್ಯವಾದ ಕೆಲಸ. ಇಷ್ಟೊತ್ತು ಹಾಡಿದವರು ಜಾನಕಮ್ಮನವರು ಹಾಡಿದರು, ನಾವೆಲ್ಲರೂ ಬೇರೆ ಬೇರೆ ಹಾಡು. ನನಗೆ ಖುಷಿ ಏನೋ ಅಂತಂದರೆ, ಜಾನಕಮ್ಮನವರು ನಾನು ವೈಯಕ್ತಿಕವಾಗಿ ಬಂದು ಚಿಕ್ಕಮಗಳೂರಿಗೆ ನಮ್ಮ ಕಾಲೇಜಲ್ಲಿ ಇದ್ದಾಗ ಕಾಲೇಜಿನ ಡೇಗೆ ಒಂದು ಸಾರಿ ಕರ್ಕೊಂಡು ಹೋಗಿದ್ದೆ. ಇನ್ನು ಚಿಕ್ಕ ವಯಸ್ಸು ಅವರು. ನನಗೆ ಆಶ್ಚರ್ಯ ಏನು ಅಂದರೆ, ನಾವು ಐಶಾರಾಮಿ ಲಾಡ್ನಲ್ಲಿ ರೂಮನ್ನು ಬುಕ್ ಮಾಡಿದ್ವಿ. ನೀವು ವಿದ್ಯಾರ್ಥಿಗಳಲ್ವಾ ಅಂತ ಕೇಳಿದ್ವಿ. ಹೌದು ಅಂತ ಹೇಳಿದ್ವಿ. ನಾನು ನಿಮ್ಮನೇಲೇ ಉಳ್ಕೊಳ್ತೀನಿ, ನಡೀರಿ ಹೋಗೋಣ ಅಂತ ಹೇಳಿದ್ವಿ. ನಮ್ಮನೇಲಿ ನಾನು ಅಲ್ಲಿ ರೂಮ್ ಮಾಡ್ಕೊಂಡಿದ್ದೆ, ನಮ್ಮ ಮನೆ ದೂರ ಆಗ್ತಿದ್ದೆ. ಇಬ್ಬರು ನಾರಾಯಣಗೌಡರು ಅಂತ ಬಸ್ ಇಟ್ಕೊಂಡಿದ್ರು. ಅವರಿಗೆ ತುಂಬ ಅಲ್ಲಿದ್ದು ತುಂಬ ಚೆನ್ನಾಗಿ ನೋಡಿಕೊಂಡ್ರು ನಾರಾಯಣಗೌಡರು. ಏನೋ ನನ್ನ ಸೋದರನ ಮನೆಗೆ ಬಂದ ಅತಿಥ್ಯವನ್ನು ನನಗೆ ನೀಡಿದ್ದಾರೆ, ಇದು ನನಗೆ ಸಂದ ಗೌರವವನ್ನು ಸಾಯಿ ಈ ಏನು ಕಲೆಗೆ ಸಂದ ಗೌರವ ಅಂತೇಳಿ ತೃಪ್ತಿ ಕೊಟ್ಕೊಂಡು ಹೋಗಿದ್ವಿ. ನಾವು ಆ ಕಾಲದಲ್ಲಿ 1,000 ರೂಪಾಯಿಗಳನ್ನು ಕೊಡ್ಲಿಕ್ಕೆ ಹೋದಾಗ, ನೀವು ವಿದ್ಯಾರ್ಥಿಗಳು, ನನಗೆ ಆವಾಗ 22 ವರ್ಷ, ನೀವೇ ಇಟ್ಕೊಳ್ಳಿ ಅಂತೇಳಿ ನನ್ನ ಜವಾಬ್ದಾರಿ ಹಾಕಿದ್ವಿ. ಇದು ಆ ತಾಯಿಯ ಒಂದು ಋಣ ತೀರಿಸುವಂಥ ಕೆಲಸ ಆಗಲಿಲ್ಲ. ನೋಡಿ, ಕಲೆಗೆ ಕಲಾವಿದರಿಗೆ ದೇಶ ಭಾಷೆಯ ಹಂಗಿಲ್ಲ ಅನ್ನೋದಕ್ಕೆ ಜಾನಕಮ್ಮನವರೇ ಕಾರಣ. ಹುಟ್ಟಿದ್ದು ಆಂಧ್ರ ಪ್ರದೇಶ, ಬೆಳೆದದ್ದು ತಮಿಳುನಾಡು, ಬದುಕಿನ ಅಂತ್ಯವನ್ನು ಕಂಡುಕೊಂಡದ್ದು ಕರ್ನಾಟಕ.
ಇದು ನಿಜವಾಗ್ಲೂ ನೋಡಿ, ಅವರು ನಾನು ಎಲ್ಲೋ ಆಂಧ್ರದಲ್ಲೇ ಸಾಯ್ಬೇಕು ಅಂತ ಗುಂಡಿ ತೋಡ್ಕೊಂಡು ಕಾಯಲಿಲ್ಲ. ನಾವೆಲ್ಲ ಇಲ್ಲಿ ಗುಂಡಿ ತೋಡ್ಕೊಂಡು ಕಾಯ್ತಾ ಇದ್ದೇವೆ. ನನಗೆ ಇಲ್ಲೇ ಸಾಯ್ಬೇಕು, ನಾನು ಇಲ್ಲೇ ಮಾಡಬೇಕು. ಇದು ನಿಜವಾಗ್ಲೂ ವಿಶ್ವದ ಶ್ರೇಷ್ಠ ವಿಶ್ವಮಾನವೀಯಗಳು ಅಂತ ನಾನು ಅನ್ಕೊಳ್ತೇನೆ. ಪದ್ಮ ಪುರಸ್ಕರಿಸಿದಂಥ ಏಕೈಕ ವ್ಯಕ್ತಿ ಇದೆ ಈ ದೇಶದಲ್ಲಿ, ಅದು ಜಾನ್ ಕನ್ನಡ. ಅದನ್ನ 10 ಪುಟಗಳು ಬರೆದ್ರು. ಯಾಕೆ ತಿರಸ್ಕರಿಸಿದ ಕೇಳೋ ಪ್ರಶ್ನೆಗಳೇ 10 ಪುಟ ಆಗಿತ್ತು. ಅವರು ಉತ್ತರ ಒಂದೇ, ಉತ್ತರ ದಕ್ಷಿಣಕ್ಕೆ ತಾರತಮ್ಯವನ್ನು ಮಾಡ್ತಾ ಇದ್ದಾರೆ. ಭಾರತ ಒಂದೇ ಇರೋದು ಅಂತೇಳಿ ಒಂದೇ ಮಾತಾಡಿ. ಆ ತಾಯಿಗೆ ಎಂಥ ಸದ್ಗುಣ ಆಯಿತು ಅಂತೇಳಿ ನಾವು ಕೊಂಡ್ಕೊಳ್ಬೇಕು. ತಮ್ಮ 9ನೇ ವಯಸ್ಸಿಗೆ ಸಂಗೀತದ ಕಚೇರಿಯನ್ನು ನೀಡ್ತಾರೆ. ರಾಜ್ಯ ಮಟ್ಟದ ಒಂದು ಆಕಾಶವಾಣಿ ಕಲಾ ಸಂಭ್ರಮದಲ್ಲಿ ನೀಡಿ ಮೊದಲನೇ ಬಹುಮಾನವನ್ನು ಪಡೆದಿದ್ದಾರೆ. ತಮ್ಮ 19ನೇ ವರ್ಷಕ್ಕೆ ಇನ್ನೊಂದು ಗಾಯನದಲ್ಲಿ ಅತ್ಯುತ್ತಮ ಗಾಯಕಿ ಅಂತೇಳಿ ಆಗ ರಾಜೇಂದ್ರ ಪ್ರಸಾದ್ ಅವರು ರಾಷ್ಟ್ರಪತಿಗಳಾಗಿದ್ದರು, ಅವರಿಂದ ಬಹುಮಾನವನ್ನು ಪಡೀತಾರೆ. ಅದೇ ವರ್ಷ ಸುಮಾರು 7 ಭಾಷೆಗಳು ಹಾಡ್ತಾರೆ ಕಣ್ರಿ. ಎಲ್ಲಾದರೂ ಕಂಡಿದ್ದೀರಾ ನೀವು? 7 ಭಾಷೆಗಳಲ್ಲಿ ಒಂದೇ ವರ್ಷದಲ್ಲಿ ಹಾಡ್ತಾರೆ. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಚಿಕ್ಕ ಮಗುವಿನ ಧ್ವನಿಯಿಂದ ಹಿಡಿದು ಅಜ್ಜಿಯ ಧ್ವನಿವರೆಗೆ ಬಹುಶಃ ಯಾರಾದರೂ ಹಾಡಿದ್ದಾರೆ ಜಾಸ್ತಿ. ಮತ್ತೆ ತಮ್ಮ 65 ವರ್ಷದ ಗಾಯನದಲ್ಲಿ 48 ಶಾಸ್ತ್ರ ಗಾಯನವನ್ನು ಮಾಡಿದ್ದಾರೆ. ಅದು 20 ಭಾಷೆ, ವಿಶ್ವದ ಅನೇಕ ಭಾಷೆಗಳಲ್ಲಿ ಹಾಡಿದ್ದಾರೆ. ನಾನೊಮ್ಮೆ ಜಪಾನ್ ದೇಶಕ್ಕೆ ಹೋದಾಗ ಇದೊಂದು ಹಾಡು ಬಾರ್ನಲ್ಲಿ ಹಾಕಿದ್ದೆ. ಅವ್ರು ಯಾರು ಅಂತ ಕೇಳಿದ್ರೆ ನಮ್ಮವರು ಅಂತ ಹೇಳಿದ್ರು. ಇದು ಈ ಸಂಗೀತಕ್ಕೆ ಇಟ್ಕೊಂಡು ದೊಡ್ಡ ಶಕ್ತಿ. ಅವರೆಲ್ಲ ನಮ್ಮವರೇ ಆಗಿರ್ತಾರೆ. ಹಾಗಾಗಿ ಅವರಿಗೆ 3 ರಾಷ್ಟ್ರಮಟ್ಟದ ಪ್ರಶಸ್ತಿಗಳು ಬರ್ತವೆ, 32 ರಾಜ್ಯ ಮಟ್ಟದ ಪ್ರಶಸ್ತಿಗಳು ಬರ್ತವೆ. ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯ ಡಾಕ್ಟರೇಟ್ ಪ್ರಶಸ್ತಿಯನ್ನು ಕೊಟ್ಟಿದೆ. ಇದು ನೋಡಿ, ಹಂಗಿಲ್ಲದ ಒಂದು ಸಂಭ್ರಮ. ನಾವು ಯಾರು ಅವರು ಯಾರು ಅಂತ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೆಚ್ಚು ಮಾತನಾಡುವ ಸಂದರ್ಭ ಇದಲ್ಲ. ನನಗೆ ಒಂದೊಂದು ಸಾರಿ ಅನಿಸುತ್ತೆ, ಈ ವಿಧಿಲಿಖಿತ ಅಂತ ಹೇಳ್ತಾರಲ್ಲ, ನನಗೆ ವಯಸ್ಸಾದ ನಂತರ ಸತ್ವೇನೋ ಅನ್ನಿಸ್ತಾ ಇದೆ. ಜಾನಕಮ್ಮನವರು ಎಲ್ಲಿ ಬಂದು ಎಲ್ಲಿ ಸತ್ತರು, ನಮಗೂ ಎಲ್ಲೋ ಸಾವು ಎಲ್ಲಿರುತ್ತೆ ಅಂತ ನಮಗೂ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಒಂದೊಂದು ಸಾರಿ ನನಗೆ ಈ ಭ್ರಮರ್ಷಿ ನಿರಸನ ಆದಾಗ ಈ ವಿಧಿಲಿಖಿತ ಇರ್ಬೋದೇನೋ ಏನೋ ಬರ್ಬಿಟ್ಟಿರ್ತಾನೆ ಅಂತ ಅನ್ನಿಸ್ತಾ ಇದೆ. ಅದ್ರ ಬಗ್ಗೆ ಈಗ ಚರ್ಚೆ ಮಾಡುವ ಸಂಭ್ರಮ ಸಮಯ ಅಲ್ಲ. ನೀವೆಲ್ಲ ತಮ್ಮ ಗಾಯನದ ಮೂಲಕ ಕಿವಿ ಹೃದಯವನ್ನು ತುಳುಕೊಂಡಿದ್ದೀರಿ. ಈ ಗಾಯನಕ್ಕೆ ಭಾಷೆ ಇಲ್ಲ, ದೇಶದ ಹಂಗಿಲ್ಲ. ಎಲ್ಲ ದೇಶದವರು, ಎಲ್ಲ ಭಾಷೆಯವರು ಒಂದು ಸಾಲು ಹಾ ಅಂತ ಹೇಳಿದ್ರೆ ಸಾಕು, ತಿಳ್ಕೊಂಡು ಆಲಿಸ್ತಾರೆ. ಇದು ಮಾನವೀಯ ಮಹಿಳೆಗಳ ದೊಡ್ಡ ಸಂಭ್ರಮ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಲಕ್ಷ್ಮಣವರು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಲಕ್ಷ್ಮಣವರು ನ್ಯಾಯವಾದಿಗಳು. ಅದು ಹೇಗೆ ಅಭ್ಯಾಸ ಮಾಡಿದ್ರು ನಮಗೂ ಸ್ವಲ್ಪ ಕಳಿಸ್ರಪ್ಪ ಅಂತ ನಮ್ಮನ್ನು ಕರಿತಾನೇ ಇಲ್ಲ. ಹಾಗಾಗಿ ನಾನು ಸಂಗೀತ ಕಲಿಬೇಕು ಅಂತಿದ್ದೀನಿ. ಯಾರು ಗುರುಗಳು ನಮಗೆ ದಯಮಾಡಿ ದಾರಿ ತೋರಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ನಮಸ್ಕಾರ.